ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್ ಅಂದರೆ ಏನು ಅಂತ ನೋಡೋಣ. ಐ ವಿಲ್ ಕನ್ಸಿಡರ್ ಅ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ ವಿಚ್ ಇಸ್ ಅನ್ಚಾರ್ಜ್ಡ್ ಇನಿಷಿಯಲಿ. ಐ ವಿಲ್ ಕನೆಕ್ಟ್ ದಿಸ್ ಕೆಪಾಸಿಟರ್ ಟು ಅ ಬ್ಯಾಟ್ರಿ. ಈ ಲಾಂಗರ್ ಟರ್ಮಿನಲ್ ಏನಿದೆ, ದಿಸ್ ಇಸ್ ಯೂಶಲಿ ಕನ್ಸಿಡರ್ಡ್ ಆಸ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಆ್ಯಂಡ್ ದ terminal with a shorter distance I'll consider it to be the negative terminal of the battery. ಇವಾಗ ಏನಾಗುತ್ತೆ, ಒಂದು ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ ಅಂದ್ರೆ the two plates are made out of conducting material, right? So large number of electrons ಎರಡು ಕಡೆನೂ ಇದ್ದೇ ಇರುತ್ತೆ initially. Since this is positive terminal of the battery, this terminal will attract the electrons towards them. ಈ ಕಂಡಕ್ಟಿಂಗ್ ಪ್ಲೇಟ್ ಇಂದ ಎಲೆಕ್ಟ್ರಾನ್ಸ್ ಎಲ್ಲ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ. ಸೊ ಇವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದಿಸ್ ಪ್ಲೇಟ್ ಗೆಟ್ ರೆಡ್ಯೂಸ್ಡ್. ಎಲೆಕ್ಟ್ರಾನ್ಸ್ ಕಮ್ಮಿ ಆದರೆ ದಿಸ್ ಪ್ಲೇಟ್ ವಿಲ್ ಗೆಟ್ ಪಾಸಿಟಿವ್ಲಿ ಚಾರ್ಜ್ಡ್, ರೈಟ್? ಸಿಮಿಲರ್ಲಿ ನೆಗೆಟಿವ್ ಟರ್ಮಿನಲ್ ಇಲ್ಲಿದೆ, ಹಾಗಾಗಿ ಎಲೆಕ್ಟ್ರಾನ್ಸ್ ವಿಲ್ ಬಿ ಮೋರ್ ಇನ್ ದಿಸ್ ಟರ್ಮಿನಲ್. ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ ಫ್ರಮ್ ನೆಗೆಟಿವ್ ಟರ್ಮಿನಲ್ ಆನ್ ಟು ದಿಸ್ ಪ್ಲೇಟ್ ಅಂಡ್ ನ್ಯೂಟ್ರಲೈಸಸ್ ದ ಪಾಸಿಟಿವ್ ಚಾರ್ಜ್. ಅವಾಗ ಈ ಪ್ಲೇಟ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಮೋರ್. ಎಲೆಕ್ಟ್ರಾನ್ಸ್ ಮೋರ್ ಇದ್ರೆ ಯಾವ ತರ ಚಾರ್ಜ್ ಅಟೈನ್ ಆಗುತ್ತೆ ಈ ಪ್ಲೇಟ್ ಅಂದ್ರೆ, this plate will now get negatively charged. The capacitance of this capacitor is given by C is equal to Q by V. C andre capacitance of this parallel plated capacitor, Q andre charge on the plates of this capacitor, V is the potential difference across this the two plates. Aita, I will now consider V will be equal to Q by C. Cross multiply ಮಾಡ್ಕೊಂಡೆ. I'll call this as equation 1. ಆಯ್ತಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಪ್ಲೇಟು ಪಾಸಿಟಿವ್ ಚಾರ್ಜ್ ಆಗ್ತದೆ, ಈ ಪ್ಲೇಟು ನೆಗೆಟಿವ್ ಚಾರ್ಜ್ ಆಗ್ತದೆ. ಹೆಂಗಾಗ್ತದೆ ಅಂದರೆ ಬೈ ಫ್ಲೋ ಆಫ್ ಚಾರ್ಜ್ ಥ್ರೂ ದ ಸರ್ಕ್ಯೂಟ್. ಐ ವಿಲ್ ಕನ್ಸಿಡರ್ ಡಿ ಕ್ಯೂ ಬಿ ದ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ದಟ್ ಈಸ್ ಬೀಯಿಂಗ್ ಫ್ಲೋಡ್ ಫ್ರಮ್ ಒನ್ ಪ್ಲೇಟ್ ಟು ಅನದರ್ ಪ್ಲೇಟ್. ಈ ಪ್ಲೇಟಲ್ಲಿ ಡಿ ಕ್ಯೂ ಅಷ್ಟು ಚಾರ್ಜು ಈ ಕಡೆಯಿಂದ ಹೋಗಿ ಈ ಪ್ಲೇಟ್ಗೆ ಡಿ ಕ್ಯೂ ಅಷ್ಟು ಚಾರ್ಜು ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಆಯ್ತಾ? ಫಾರ್ ವಿಚ್ ಐ ಹ್ಯಾವ್ ಟು ಡೂ ಸಮ್ ಎಕ್ಸ್ಟರ್ನಲ್ ವರ್ಕ್. ಐ ವಿಲ್ ಕಾಲ್ ದಟ್ ವರ್ಕ್ ಆಸ್ dw. dw is the amount of work done in moving a charge of dq from one plate to another plate. ಆಯ್ತಾ? By definition of the potential, which is nothing but the amount of work done by bringing a small amount of charge, right? So from this I can write what is dw. dw will be equal to v into dq. So what is the value of V here? V is nothing but Q by, this is Q by C alva? Q by C. Q by C into dq. This is the small amount of work done. ಆಯ್ತಾ? Initially the charge on the capacitor was 0. Charge ಆಗಿರಲಿಲ್ಲ ಅಲ್ವಾ? So to determine the complete amount of work done, I have to integrate this within the limits Q is equal to 0 to ಕ್ಯಾಪಿಟಲ್ ಕ್ಯೂ. ದ ಟೋಟಲ್ ಚಾರ್ಜ್, ಇದು ಫುಲ್ಲಿ ಚಾರ್ಜ್ ಆಯಿತು ಅಂತ ಅನ್ಕೊಳ್ಳಿ ಈ ಕೆಪಾಸಿಟರ್. ಅವಾಗ ದ ಟೋಟಲ್ ಚಾರ್ಜ್ ಆನ್ ದಿಸ್ ಕೆಪಾಸಿಟರ್ ವಿಲ್ ಬಿ ಕ್ಯಾಪಿಟಲ್ ಕ್ಯೂ ಅಂತ ಅನ್ಕೊಳ್ಳಿ. ಹಾಗಾಗಿ ಕಂಪ್ಲೀಟ್ ಅಮೌಂಟ್ ಆಫ್ ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಡಿ ಡಬ್ಲ್ಯೂ, ವಿಚ್ ವಿಲ್ ಬಿ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಕ್ಯೂ ಬೈ ಸಿ ಇಂಟು ಡಿ ಕ್ಯೂ ವಿತ್ ಇನ್ ದ ಲಿಮಿಟ್ಸ್ ಕ್ಯೂ ಇಸ್ ಈಕ್ವಲ್ ಟು 0 ಟು ಕ್ಯಾಪಿಟಲ್ ಕ್ಯೂ. ಅಂದರೆ ಇನಿಷಿಯಲಿ ದ ಚಾರ್ಜ್ ಆನ್ ದ ಕೆಪಾಸಿಟರ್ 0 ಇತ್ತು, ಫುಲ್ಲಿ ಚಾರ್ಜ್ ಆದ ತಕ್ಷಣ ದ ಟೋಟಲ್ ಚಾರ್ಜ್ ಆನ್ ದ ಕೆಪಾಸಿಟರ್ ಕ್ಯಾಪಿಟಲ್ ಕ್ಯೂ ಆಯಿತು ಅಂತ ಅರ್ಥ. ಸೊ ಇವಾಗ ಒಂದು ಕೆಪಾಸಿಟರ್ ಮೇಲೆ ನಾನು ವರ್ಕ್ ಮಾಡಿದ್ರೆ ದಟ್ ವರ್ಕ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಹಾಗಾಗಿ ದ ಪೊಟೆನ್ಷಿಯಲ್ ಎನರ್ಜಿ ಯು ವಿಲ್ ಬಿ ಈಕ್ವಲ್ ಟು ದಿಸ್ ಡಬ್ಲ್ಯೂ, ಈ ವರ್ಕ್ ಡನ್ ಏನಾಯಿತು ಅದು, ವಿಚ್ ವಿಲ್ ಬಿ ಈಕ್ವಲ್ ಟು, ಇವಾಗ ಒನ್ ಬೈ ಸಿ ಕಾಮನ್ ತಗೊಳ್ತೀನಿ, ಇಂಟಿಗ್ರಲ್ ಆಫ್ ಕ್ಯೂ ಇಸ್ ಈಕ್ವಲ್ ಟು 0 ಟು ಕ್ಯಾಪಿಟಲ್ ಕ್ಯೂ ಕ್ಯೂ ಡಿ ಕ್ಯೂ. ವಾಟ್ ಇಸ್ ಇಂಟಿಗ್ರಲ್ ಆಫ್ ಕ್ಯೂ ಡಿ ಕ್ಯೂ ಇಸ್ ಕ್ಯೂ ಸ್ಕ್ವೇರ್ ಬೈ 2. So u will be equal to 1 by c into q square by 2 within the limits q is equal to 0 to capital Q. Upper limit minus lower limit. So 1 by c into upper limit is q square by 2. So potential energy is nothing but half of q square by 2. This is the potential energy of a ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ ಇನ್ ಟರ್ಮ್ಸ್ ಆಫ್ ಕ್ಯೂ. ಇವಾಗ ಚಾರ್ಜ್ ಕೊಟ್ಟಿದ್ದಾರೆ, ಆದರೆ ನಮಗೆ ವಿ ನೋ ದಟ್ ಕ್ಯೂ ಇಸ್ ನಥಿಂಗ್ ಬಟ್ ಸಿ ಇಂಟು ವಿ. ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಕ್ಯೂ ಇಸ್ ನಥಿಂಗ್ ಬಟ್ ಸಿ ವಿ, ಸಿ ಇಂಟು ವಿ. ಐ ವಿಲ್ ಯೂಸ್ ಸಿ ಇಂಟು ವಿ ಹಿಯರ್.
Now U will be half of Q square by C alva. Okay, sorry. Q square by C. So U will be half of Q square ಏನಾಗುತ್ತೆ C square V square by C. One C gets cancelled here. So half of V square C V square. This is also the energy stored in a capacitor in terms of capacitance and the potential difference V. ಸೊ ಇವಾಗ ಮತ್ತೆ ಬೇಕಾದ್ರೆ ನಾನು ವ್ಯಾಲ್ಯೂ ಆಫ್ ಸಿ ಕಂಡುಹಿಡಿಬೋದು. ವಿ ನೋ ದಟ್ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಲ್ವಾ. ಸೊ ಯೂಸಿಂಗ್ ದಿಸ್ ಈಕ್ವೇಶನ್ ಹಿಯರ್ ಯು ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ ಸಿ ಜಾಗದಲ್ಲಿ ಕ್ಯೂ ಬೈ ವಿ ಇಂಟು ವಿ ಸ್ಕ್ವೇರ್. ಒಂದು ವಿ ಕ್ಯಾನ್ಸಲ್ ಆಗುತ್ತೆ, ವಿಚ್ ಇಸ್ ಹಾಫ್ ಆಫ್ ಕ್ಯೂ ವಿ. ನೋಡಿ 3 ಈಕ್ವೇಶನ್ ಬಂತು. ಇವಾಗ ಪ್ರಾಬ್ಲಮ್ ಅಲ್ಲಿ if they ask to determine the energy stored in a capacitor by giving only the charge and capacitance, use this formula. If they give only the capacitance and potential difference, use this formula. If they give charge and potential difference, use this formula. With this derivation, we have successfully completed chapter 2, that is electric potential and capacitance of class 12. ಇದರಲ್ಲಿ ಇನ್ನೇನಾದರೂ ಮಿಕ್ಕಿದ್ರೆ ಐ ವಿಲ್ ಡೂ ಇಟ್ ಲೇಟರ್. ಅಷ್ಟೇ, ಈ ಚಾಪ್ಟರ್ ಇಲ್ಲಿಗೆ ಮುಗೀತು. ನನ್ನ ಎಫರ್ಟ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.